ಹಲೋ ಫ್ರೆಂಡ್ಸ್, ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ. ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಕ್ಕಂತೂ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಸೂರ್ಯ ಮತ್ತು ಮೀನನ ಮನೆಯಲ್ಲಿ ಇಬ್ಬರು ಕೂಡ ಹಾಲು ಕುಡಿದು ನಿದ್ದೆ ಬಂದು ಫುಲ್ ಮಲಗಿರ್ತಾರೆ ಅಂತ ಹೇಳಿ ರೋಹಿಣಿ ಫೋನ್ ಕತ್ತಿಯೋದಕ್ಕೆ ಅಂತ ಬರ್ತಾಳೆ. ಅಷ್ಟರಲ್ಲಿ ನೋಡಿದ್ರೆ ಮನೋಜ ಬಂದು ಹಿಂದೆಯಿಂದ ಇಟ್ಕೊಂಡಿರ್ತಾನೆ. ಆಗ ಅಯ್ಯೋ ನೀವಾ ಅತ್ತೆ ಅಂದ್ಕೊಂಬಿಟ್ಟೆ ಅಂತ ಹೇಳಿದಾಗ, ಅತ್ತೆ ಅಲ್ಲ ಅತ್ತೆ ಮಗ ಅಂತ ಹೇಳ್ತಾನೆ. ಆಗ ನೀವೇನು ಬಂದ್ರಿ ಇಲ್ಲಿ ಮನೋಜ್, ಹೋಗಿ ಮಲ್ಕೊಳ್ಳಿ ಅಂತ ಹೇಳಿದಾಗ, ಅಯ್ಯೋ ನಂಗೆ ನಿದ್ದೆ ಬರ್ತಾಯಿಲ್ಲ ರೋಹಿಣಿ, ನಾನು ನೀನು ಇಬ್ಬರು ಕೂಡ ಲಂಡನಲ್ಲಿ ಕೈ ಇಟ್ಕೊಂಡು ಹಾಗೆ ರೊಮ್ಯಾಂಟಿಕ್ಕಾಗಿ ವಾಕ್ ಮಾಡ್ತಿದ್ವಿ ಅಂತ ಹೇಳಿ ಕನಸ್ಬಿತ್ತು. ಎಚ್ಚರಾಗಿ ಕಣ್ಬಿಟ್ಟು ನೋಡಿದ್ರೆ ಪಕ್ಕದಲ್ಲಿ ನೀನೇ ಇಲ್ಲ. ಅದಕ್ಕೆ ಹುಡ್ಕೊಂಡು ಬಂದೆ. ನೀನೇನು ಮಾಡ್ತಿದ್ದೆ ಇಲ್ಲಿ ಅಂತ ಹೇಳಿದಾಗ, ಅದು ನಾನು ಬಿಸಿನೀರು ಕಾಯಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಬಂದೆ, ನೀವು ಹೋಗಿ ಅಂತ ಹೇಳ್ತಾನೆ. ಹೋಗೋದಕ್ಕೆಲ್ಲ ಬಂದಿರೋದು ರೋಹಿಣಿ, ಬಾ ಅಂತ ಹೇಳಿದಾಗ, ನೋಡಿ ನಿನಗೆ ಬಿಸಿನೀರು ಬೇಕು, ನಾನು ಬಿಸಿ ಮಾಡ್ಕೋಬೇಕು, ಬಾ ರೋಹಿಣಿ ಹೋಗೋಣ ಅಂತ ಹೇಳಿ ಹೇಳ್ತಾನೆ. ಆಗ ಅಯ್ಯೋ ಮನೋಜ್ ನಂಗೆ ಮನಸ್ಸಿಲ್ಲ ಬಿಡಿ ಅಂತ ಹೇಳಿದಾಗ ಅಲ್ಲಿಂದ ಹಾಗೆ ಎತ್ಕೊಂಡು ಹೋಗ್ಬಿಡ್ತಾನೆ. ರೋಹಿಣಿ ಅಯ್ಯೋ ಈ ಮನೋಜಿಂದ ನನ್ನ ಪ್ಲ್ಯಾನ್ ಎಲ್ಲ ಹಾಳಾಯ್ತಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಮನೋಜ್ ಬೆಳಗ್ಗೆ ಎದ್ದ ತಕ್ಷಣವೇ ಶೋರೂಮಿಗೆ ಬಂದಿರ್ತಾನೆ. ಸಾಲ ಯಾರೋ ಕೊಟ್ಟಿರೋರು ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ನೋಡಿ ನನ್ನಂಥ ದೊಡ್ಡ ಬಿಸ್ನೆಸ್ ಮ್ಯಾನ್ ನಿಮ್ಮ ಹತ್ರ ಸಾಲ ತಗೊಂಡಿದ್ದಾನೆ ಅನ್ನೋದು ದೊಡ್ಡ ವಿಚಾರ, ಅದನ್ನು ಊರು ತುಂಬ ಹೇಳ್ಕೊಂಡು ಓಡಾಡಬೇಕು, ಈ ರೀತಿ ಫೋನ್ ಮಾಡಿ ಸಾಲ ಕೊಡಿ ಅಂತ ಕೇಳಬಾರ್ದು, ಕೊಡ್ತೀನಿ ಎಲ್ಲರೂ ಹೋಗ್ತೀನಿ ಕೊಡ್ತೀನಿ, ನೀವು ಸಾಲ ನಾನು ಕೇಳ್ತಿದ್ದಾಗೆಲ್ಲ ಕೊಡ್ತಾ ಇರಬೇಕು ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸರಿ ಆಯಿತು ಅಂತ ಹೇಳಿ ಅವ್ರು ಫೋನ್ ಇಡ್ತಾರೆ. ಈ ಕಡೆ ಭೀಮಾ ಬರ್ತಾನೆ. ಭೀಮಾ ಬಂದಿದ್ದ ನೋಡಿ ಅವ್ನಿಗೆ, ಏಯ್ ನೀನು ಯಾಕೋ ಇಲ್ಲಿಗೆ ಬಂದಿದ್ಯಾ, ಹೋಗೋ ಸುಮ್ಮನೆ, ನಿನ್ನನ್ನು ಕೆಲಸಕ್ಕೆ ಇಟ್ಕೊಂಡು ಎಲ್ಲ ನನ್ನ ಕರ್ಮ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅವ್ರ ಹಿಂದ್ಗಡೆ ರೋಡಿಗಳೆಲ್ಲ ಬಂದುಬಿಡ್ತಾರೆ. ಹೋಗೋದಕ್ಕೆಲ್ಲ ಬಂದಿರೋದು, ನಷ್ಟ ಕಟ್ಕೊಡಿ ಅಂತ ಹೇಳ್ತಾನೆ. ಏನೋ ನಷ್ಟನಾ, ಇವರೆಲ್ಲ ಯಾರು ಅಂತ ಹೇಳ್ತಾರೆ. ನೋಡಿ ಇವನ್ನ ಯಾಕೆ ನೀವು ಕೆಲಸಕ್ಕೆ ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಎಲ್ಲ ಒಡಿಸ್ಬಿಟ್ಟು ಕಳಿಸ್ಬಿಟ್ರೆ ನಾವು ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತೀವಿ ಅಂತ ಅಂದ್ಕೊಂಡಿದ್ದೀರಾ, ಇವನಿಗೆ ಒಡಿಸಿರೋದಕ್ಕೆ ಪರಿಹಾರ ಕೊಟ್ಕೊಡಿ, ಕಾಂಪನ್ಸೇಷನ್ ಅಂತ ಹೇಳಿದಾಗ, ಏಯ್ ಯಾವುದು ಕೊಡೋದಿಲ್ಲ, ಇವನನ್ನು ಕೆಲಸಕ್ಕೆ ಸೇರಿಸ್ಕೊಂಡಿರುತ್ತೆ, ಅದಕ್ಕೆ ಇವನು ಬೇರೆಯವ್ರಿಗೆ ಹೊಡಿಲಿ ಅಂತ ಹೇಳಿ ಇವನು ತಿಂದ್ಬಿಟ್ಟು ಎಲ್ಲನೂ ಒಡಿಸ್ಕೊಂಬ ಅಂತ ನಾನೇನಾದರೂ ಹೇಳಿದ್ನ, ಬೇಳೆ ತಿನ್ನೋನ ಕೈಲಿ ಮೂಳೆ ತಿನ್ನೋನು ಒಡಿಸ್ಕೊಂಬಂದಿದ್ದಾನೆ ಅಂದರೆ ಅದಕ್ಕೆ ನಾನೇನು ಮಾಡೋದಕ್ಕಾಗುತ್ತೆ ಅಂತ ಹೇಳಿ ಹೇಳ್ತಾರೆ. ಆಗ ಅದೆಲ್ಲ ಗೊತ್ತಿಲ್ಲ, ಮರ್ಯಾದೆಯಿಂದ ದುಡ್ಡು ಕೊಡಬೇಕಷ್ಟೇ, ಕೊಡಲ್ಲ ಅಂದರೆ ಏನೋ ಮಾಡ್ತೀಯಾ, ಇಟ್ಕೊಂಡು ಕಾಲರ್ ಇಟ್ಕೊಂಡ್ಬಿಡ್ತಾನೆ. ಆಗ ಬಿಡು ನನ್ನ ಮರ್ಯಾದೆ ಹೋಗುತ್ತೆ ಬಿಡು ಅಂತ ಹೇಳಿ ಕೇಳ್ತಾನೆ. ಆದರೂ ಕೂಡ ಅವ್ನು ಬಿಡೋದಿಲ್ಲ. ಏಯ್ ಅವ್ನು ಇಟ್ಕೊಂಡು ಏನೋ ಪ್ರಯೋಜನ, ನಡೀರೋ ಎತ್ಕೊಳ್ರು ಅಂತ ಹೇಳ್ತಾರೆ. ನನಗೇನು ಗೊತ್ತಿಲ್ಲ, ಅವ್ರು ಕೇಳ್ತವ್ರೆಲ್ಲ ಕೊಡಬೇಕಷ್ಟೇ ಅಂತ ಹೇಳಿ ಭೀಮಾ ನಿಂತಿರ್ತಾನೆ. ಕರ್ಮ, ಎಲ್ಲ ನನ್ನ ವಸ್ತುಗಳನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ, ಕೆಲಸ ಮಾಡ್ತೀರಾ, ಸಂಬಳ ಬೇಕು ಅಂತ ತಿಂಗಳಾದ ತಕ್ಷಣ ಲೈನಿಗೆ ಬಂದು ನಿಂತ್ಕೋತೀರಾ, ಇದನ್ನೆಲ್ಲ ನೋಡಿ ತಡಿಬೇಕು ಅಂತ ನಿಮ್ಗೆ ಯಾರಿಗೂ ಅನ್ನಿಸ್ತಿಲ್ವಾ ಅಂತ ಹೇಳಿದಾಗ, ಸರ್ ನಾವೇನು ಸರ್ ಮಾಡೋದಕ್ಕಾಗುತ್ತೆ, ಅವ್ರು ಒಳ್ಳೆ ನೋಡೋದಕ್ಕೆ ರೌಡಿಗಳು ಕಣ್ಣು ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾನೆ. ಇವನು ಬೇಜಾರು ಮಾಡ್ಕೊಂಡ್ಬಿಡ್ತಾನೆ. ಈ ಕಡೆ ಮನೆಯಲ್ಲಿ ನೋಡಿದ್ರೆ ಸೂರ್ಯ ಫುಲ್ ಕಾಯ್ತಾ ಇರ್ತಾನೆ. ಮೀನಾ ಕಾಫಿ ತೊಗೊಂಡು ಬಂದು ಕೊಡ್ತಾಳೆ. ಅತ್ತೆ ಕಾಫಿ ಅವ್ರಿಗೆ ಕೊಟ್ಯಾ, ಇಲ್ಲ ಅತ್ತೆ ಕೊಡೋಗು ಮೊದಲು ಅಂತ ಹೇಳ್ತಾರೆ. ಕೊಟ್ಬಿಟ್ಟು ಮಾವಂಗೆ ಕೊಟ್ಟು ಗಂಡಂಗೆ ಕೊಡೋದಕ್ಕೆ ಬರ್ತಾಳೆ. ತಗೊಳ್ರಿ ಕಾಫಿ, ಬೇಡ ನಾನು ಬೇರೆ ಕುಡಿಯೋದಕ್ಕೆ ಕಾಯ್ತಾ ಇದ್ದೀನಿ, ಸುಮ್ಮನಿರು ಆಮೇಲೆ ಇಸ್ಕೊತೀನಿ ಅಂತ ಹೇಳಿ ಹೇಳ್ತಾನೆ. ಅಲ್ಲ ರೀ ಇವ್ನು ಯಾಕ್ರಿ ಹಿಂಗಾಡ್ತಾ ಇದ್ದಾನೆ ಅಂತ ಹೇಳಿ ಕೇಳ್ತಾರೆ. ಸೂರ್ಯ ಯಾಕೋ ಇಷ್ಟೆಲ್ಲ ಒದ್ದಾಡ್ತಾ ಇದ್ದಿ ಅಂತ ಹೇಳಿದಾಗ, ಅಪ್ಪ ಇವತ್ತು ಡೇಟ್ ಏನು, ಅವತ್ತು ನಮ್ಮ ಸಕ್ಕರೆ ಬೈಲ್ ಶಾಂತಮ್ಮನವ್ರಿಗೆ ಲಚ್ಚನದೇವನಹಳ್ಳಿ ಲಕ್ಕಮ್ಮ ಅವರು ಏನಂತ ಹೇಳಿದ್ರು ಹೇಳು, ತಿಂಗಳಾಗ್ತಿದ್ದಂಗೆ 50,000 ರೂಪಾಯಿ ಬಂದು ಕೈ ಸೇರಬೇಕು ಅಂತ ಹೇಳಿದ್ರು ತಾನೆ, ಇವತ್ತು ಅದೇ ದಿನ ಬರಬೇಕು 50,000 ರೂಪಾಯಿ ಬಂದು ಸೇರಬೇಕು ಅಂತ ಹೇಳ್ತಾರೆ. ನನಗೂ ಇದಕ್ಕೂ ಸಂಬಂಧನೇ ಇಲ್ವಾ, ಓ ಸಂಬಂಧ ಇಲ್ವಾ ನಿಮಗೆ, ಲಚ್ಚನದೇವನಹಳ್ಳಿ ಲಕ್ಕಮ್ಮಗೆ ಫೋನ್ ಮಾಡಿದ್ರೆ ಸಕ್ಕರೆ ಬೈಲ್ ಶಾಂತಮ್ಮನವರು ಬಾಯ್ ಬಿಡ್ತಾರೆ, ಬಂದಿರೋ ಬಂದಾಗ ಮಾತಾಡ್ತಾ ಆಯಿತು, ಏನು ಒಳ್ಳೆ ಹಂಗೆ ಆಡ್ತಾನೆ ಇವನು ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹಾಕಿ ಕೂತ್ಕೊಂಡು ಮಾತಾಡ್ತಾ ಇರಬೇಕಿದ್ರೆ ಇವರಿಬ್ಬರು ಬಂದುಬಿಡ್ತಾರೆ. ಆಗ ಬಂದ ಪೌಡ್ರಮ್ಮನೂ ಬಂದರು, ಪೆಂಗ್ಯಾನೂ ಬಂದರು. ಎಲ್ಲಪ್ಪ ತೆಗಿಯಪ್ಪ ಅಂತ ಹೇಳ್ತಾರೆ. ಏನು ತೆಗಿಯೋದು, ಯಾಕಪ್ಪ ಇವತ್ತು ಡೇಟ್ ಏನು, ಇವತ್ತು 50,000 ರೂಪಾಯಿ ತಂದು ಇಟ್ಬಿಡ್ಬೇಕು ಅಂತ ಹೇಳಿರಲಿಲ್ವಾ ಅಂತ ಹೇಳ್ತಾರೆ. ಏನೋ 50,000 ರೂಪಾಯಿ 50 ಪೈಸೆನೂ ಕೊಡಲ್ಲ, ಏನೋ 50 ಪೈಸೆ ಕೊಡಲ್ವಾ, ಮನೋಜ ನನ್ನ ತಲೆಗೆ ಪಿತ್ತ ನತ್ತಿಗೇರಿಸ್ಬೇಡ, ಮರ್ಯಾದೆಯಿಂದ ದುಡ್ಡು ಕೊಟ್ಟರೆ ಸರಿ. ನಿನ್ನಿಂದ ನನ್ನ ಕಂಪ್ನಿಗೆ ಇವತ್ತು 50,000 ರೂಪಾಯಿ ಲಾಸ್ ಆಗಿದೆ, ನನ್ನಿಂದ ನಿನ್ಗೆ 50,000 ರೂಪಾಯಿ ಲಾಸ್ ಆಯಿತಾ, ಯಾಕಪ್ಪ ಆ ಭೀಮಂಗೆ ಹೊಡೆದೈತಿಯಲ್ಲ ಅದಕ್ಕೆ ನೀನೇ ತಾನೇ ಅಂತ ಹೇಳಿದಾಗ, ಅವನನ್ನು ಕರ್ಕೊಂಡು ಬಂದಿದ್ದು ಯಾರೋ ಅಂತ ಹೇಳಿ ಅವ್ರ ಅಪ್ಪ ಎದ್ದು ಬರ್ತಾರೆ. ಆಗ ನಾನೇ ಕರ್ಕೊಂಡು ಬಂದಿರ್ಬೋದು, ಇವನು ಯಾಕೆ ಲೆಟ್ರ್ ಬರಬೇಕಾಗಿತ್ತು, ನೋಡು ಪೆಂಗ್ಯ ನಾನು ಹೇಳ್ತಾ ಇದ್ದೀನಿ, ನಾನು ಲೆಟರ್ ಬರ್ದಿಲ್ಲ ಅಂತ ಹೇಳಿ ಆಮೇಲೆ ತಲೆ ಮೇಲೆ ಪೋಣಿಸ್ಬಿಡ್ತೀನಿ ನೋಡು ಅಂತ ಹೇಳಿದಾಗ, ನೀನೇ ಕಣ ಬರ್ದಿರೋದು, ಅದಕ್ಕೆ ಅವನ್ನ ಕರ್ಕೊಂಡು ಬಂದೆ, ಇವಾಗ ಹೊಡೆದಿದ್ಯಾ, ಅವ್ನು ಬಂದು 50,000 ರೂಪಾಯಿ ಐಟಮ್ಗಳನ್ನೆಲ್ಲ ಎತ್ಕೊಂಡೋದ ಗೊತ್ತಾ ಅಂತ ಹೇಳಿದಾಗ, ಅವ್ನು ಬಂದು ಎತ್ಕೊಂಡು ಹೋಗ್ತಿದ್ದ, ನೀನೇನು ಕೈ ಕಟ್ಕೊಂಡು ನೋಡ್ಕೊಂಡು ನಿಂತಿದ್ದೆ ಅಂತ ಹೇಳಿದಾಗ, ಅಯ್ಯೋ ಇವನು ಪಾಪ ಮಗು, ಅವ್ರ ಜೊತೆ ಜಗಳ ಮಾಡೋದಕ್ಕಾಗುತ್ತಾ, ಅವ್ರು ಒಳ್ಳೆ ಹಂಗಿದ್ದಾರೆ ದಾಂಡಿಗ್ರು ಥರ ಅಂತ ಹೇಳಿದಾಗ, ಹೌದೌದು ಪಾಪ ಚಿಕ್ಕ ಮಗು ಏನು ಗೊತ್ತಾಗಲ್ಲ, ಮೂಲೆಯಲ್ಲಿ ಕೂರಿಸಿ ಫೀಡಿಂಗ್ ಬಟ್ಲಲ್ಲಿ ಹಾಲು ಹಾಕ್ಬಿಟ್ಟು ಕೊಡು ಚಿಪ್ಕೊಂಡು ಕೂತಿರ್ತಾನಲ್ವಾ ಅಂತ ಹೇಳಿದಾಗ,
ನೋಡೋ 50,000 ರೂಪಾಯಿ ದುಡ್ಡು ಕೊಡಬೇಕು ಅಂದ್ರೆ ಕೊಡಬೇಕಷ್ಟೇ, ಕೊಡಲ್ಲ ಕಣ, ಕೊಡಲ್ವಾ ನನ್ನ ಮಗನೇ ಅಂತ ಹೇಳಿ ಬಂದು ಹೊಡಿತಾ ಇರ್ತಾನೆ. ಬಿಡ್ರಿ ಏನ್ರಿ ರೌಡಿಸಮ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಹೌದು, ತಮ್ಮವ್ರಿಗೋಸ್ಕರ ತಮ್ಮ ವಸ್ತುಗಳಿಗೋಸ್ಕರ ಹೊಡೆದ್ರೆ ಅದು ರೌಡಿಸಮ್ ಅನ್ಸ್ಕೊಳ್ಳಲ್ಲ, ಕಾಪಾಡ್ಕೊಳ್ಳೋದು ಅನ್ಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಮೀಟ್ರ್ ಬಡ್ಡಿಯವ್ರು ಕೂಡ ನಿಮ್ಮ ಥರ ಬಿಹೇವ್ ಮಾಡಲ್ಲ. ಹೌದಮ್ಮ, ಹೌದು, ನಮ್ಮ ಅಪ್ಪನ ದುಡ್ಡ ದೇಬ್ಕೊಂಡು ಹೋಗ್ಬೇಕಾದ್ರೆ ಈ ಥರ ಏನು ಅನ್ನಿಸ್ಲಿಲ್ವಾ ನಿಮಗೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅದರಲ್ಲಿ ನಮ್ಮದು ಶೇರ್ ಇದೆ. ನಿಮ್ಮ ಶೇರ್ ಯಾವ ನಾಯಿನ ಕೇಳಿದ್ದು ನಮ್ಮ ಅಪ್ಪಂಗೆ ಬರಬೇಕಲ್ಲ ಅದನ್ನು ಕೊಡು ಅಂತ ಹೇಳ್ತಾ ಇರೋದು. ಈ ಮನೆ ಬಿಟ್ಟು ಹೋಗೋಣ ಅಂತಂದರೆ ಅದಕ್ಕೂ ನೆಮ್ಮದಿ ಇಲ್ಲ, ನೀನು ಮನೆ ಬಿಟ್ಟು ಹೋಗ್ಬಿಡು ಅಂತ ಹೇಳಿದಾಗ, ಅಲ್ಲೇ ನಾನು ಮನೆ ಬಿಟ್ಟು ಹೋಗ್ತೀನೋ ಅಥವಾ ನೆಗದೆ ಬಿದ್ದು ಹೋಗ್ತೀನೋ ಅದೆಲ್ಲ ನಿನಗೆ ಬೇಕಾಗಿಲ್ಲ, ನಾನು ಹೋಗೋ ಅಷ್ಟರೊಳಗಡೆ ನಮ್ಮ ಅಪ್ಪನ ದುಡ್ಡು ಅವನಿಗೆ ಬಂದು ಸೇರ್ಕೋಬೇಕಷ್ಟೇ. ಹಪ್ಪಳ ಉಪ್ಪಿನಕಾಯಿ ಹಾಕಿ ಲೆಕ್ಕ ಬರೆದಿಟ್ಕೊಳ್ಳೋ ನನ್ನ ಮಕ್ಕಳು ನೀವು, ನಿಮ್ಮಂತ ನಮ್ಮ ಅಪ್ಪನ ಬಿಟ್ಟು ಹೋಗ್ಬಿಡ್ತೀನೇನೋ, ಮೊದಲು ದುಡ್ಡಿಡೋ ಅಂತ ಹೇಳ್ತಾನೆ. ಆಗ ಹೇಳ್ತಲ್ವೇನ್ರಿ ಮಾವ, ನೀವಾದರೂ ಹೇಳಿ, ಈ ತಿಂಗಳು ತುಂಬ ಲಾಸ್ ಆಗಿದೆ, ವ್ಯಾಪಾರ ಕೂಡ ಆಗಿಲ್ಲ, ಮುಂದಿನ ತಿಂಗಳು ಕೊಡ್ತೀವಿ ಅಂತ ಹೇಳಿದಾಗ, ಬಿಡೋ ಸೂರ್ಯ ಅಂತ ಹೇಳ್ತಾನೆ. ಆಗ ಸರಿ ಆಯಿತು, ಮುಂದಿನ ತಿಂಗಳು ಕರೆಕ್ಟಾಗಿ ಇವತ್ತಿಗೆ ಇದೇ ದಿನ 1 ಲಕ್ಷ ಕೊಡಬೇಕು. ಏನು 1 ಲಕ್ಷನಾ ಅಂತ ಹೇಳಿದಾಗ, ಹೌದು ಸೂರ್ಯ, ಅದು ತುಂಬ ಕಷ್ಟ ಆಗುತ್ತಪ್ಪ, ದೊಡ್ಡ ಅಮೌಂಟು ಅಂತ ಹೇಳಿದಾಗ, ನೋಡಪ್ಪ ನನಗೆ ಅದೆಲ್ಲ ಬೇಕಾಗಿಲ್ಲ, ಈ ತಿಂಗಳು ಆದರೆ ಕೊಡಲಿಲ್ಲ ಅಂದರೆ ಮುಂದಿನ ತಿಂಗಳು ಸೇರಿಸ್ಬಿಟ್ಟು ಕೊಡಲಿ, ನನಗೆ ಅದೆಲ್ಲ ಗೊತ್ತಿಲ್ಲ. ಮೀನಾ ಹೊರಗಡೆ ಇರ್ತೀನಿ, ತಣ್ಣಗಿರೋ ಕೋಲ್ಡ್ ಕಾಫಿ ತೊಗೊಂಡು ಬಾರೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಏನು ಕರ್ಮನ ಏನೋ, ಬ್ಯಾಂಕಲ್ಲಿ ದರೋಡೆ ಮಾಡಿದ್ರು ಆಗಿತ್ತು, ನಮ್ಮ ಅಪ್ಪನ ದುಡ್ಡನ್ನು ಮಾತ್ರ ಮುಟ್ಬಾರ್ದಾಗಿತ್ತು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ರೋಹಿಣಿ ಏನಮ್ಮ ನಿಂತ್ಕೊಂಡು ನೋಡ್ತಾ ಇದೆಯಾ, ಅವ್ನು ಹೊಡೆದಿದ್ದಾನೆ, ತಲೆ ನೋವ್ತಾ ಇದೆ, ಬಾ ಮೊದಲು ಅದನ್ನು ಒತ್ತುವಂತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಅಬ್ಬ ಎಂಥ ಮನೆ ಹಾಳು ಇವನಿಗೆ ನನ್ನ ಮಗನ್ನ ನಮ್ಮನ್ನು ಬೈದಿಲ್ಲ ಅಂದರೆ ನೆಮ್ಮದಿನೇ ಆಗೋದಿಲ್ಲ, ಸಮಾಧಾನನೇ ಸಿಗೋದಿಲ್ಲ ಅಲ್ವಾ ಅಂತ ಹೇಳಿದಾಗ, ದರಿದ್ರವೇ, 1 ವರ್ಷ ಹೋದರೆ ಅಜ್ಜಿ ಆಗ್ತೀಯಾ, ಇನ್ನೂ ಜೀವನದಲ್ಲಿ ಇನ್ನೂ ಏನು ಕಲ್ತ್ಕೋಬಾರ್ದು ಅಂತ ಗೊತ್ತಿಲ್ವೇ, ಆ ಮೀನಾ ತಂದು ಕೊಟ್ಟಿದ್ದೆಲ್ಲನೂ ಮಾಡಾಕ್ತಾ ಇದ್ದಾಳೆ, ಆ ಸೂರ್ಯ ದುಡ್ದಿದ್ದೆಲ್ಲನೂ ಇಲ್ಲಿ ತಂದಾಕ್ತಾ ಇದ್ದಾನೆ. ಅವಳೇನಾದರೂ ಮನೆ ಬಿಟ್ಟು ಹೋಯ್ತು ಅಂತಂದರೆ ಸಿಂಕಲ್ಲಿರೋ ಪಾತ್ರೆಯಿಂದ ಬಟ್ಲಲ್ಲಿರೋ ಇದ್ರ ತನಕ ಪಾಚಿ ತನಕ ನೀನೇ ನಿಂತ್ಕೊಂಡು ಉಜ್ಜಬೇಕಾಗುತ್ತೆ, ಯೋಚನೆ ಮಾಡೋ ದರಿದ್ರ ಮುಂಡೆದೆ ಪ್ರಾರಬ್ಧವೇ ಅಂತ ಹೇಳಿ ಬೈದೋಗ್ತಾರೆ. ಅಲ್ಲ, ಈ ಅಪ್ಪಂಗೆ ಏನಾಗಿದೆ, ಏನು ಬಂದಿದೆ ಅಂತ ಎಲ್ಲನೂ 2 ಸಲ ಹೇಳುತ್ತಲ್ಲ, ಒಂದು ಸಲ ಹೇಳಿದರೆ ನನಗೇನು ಅರ್ಥ ಆಗಲ್ವಾ, ನಾನೇನು ದಡ್ಡಿನ ಅಂತ ಹೇಳಿ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಕನಕ ಆಫೀಸ್ಗೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಾ ಇರ್ತಾಳೆ. ಅಷ್ಟರಲ್ಲಿ ನೋಡಿದ್ರೆ ಬೇರೆ ಯಾರೋ ಒಬ್ಬರು ಬಂದು ನಿಂತ್ಕೊಂಡಿರ್ತಾರೆ. ಕನಕ, ಅಮ್ಮ ಆ ಬಾಕ್ಸ್ ಎಲ್ಲ ಕೊಡಮ್ಮ ಅಂತ ಹೇಳಿದಾಗ, ತಂದೆ ಕಣಮ್ಮ ಅಂತ ಹೇಳಿ ತಂದು ಕೊಡ್ತಾಳೆ. ಇವತ್ತು ನೀನು ಸಂಬಳ ಬರುತ್ತಲ್ವಾ? ಹೌದಮ್ಮ ಬರುತ್ತೆ, ಬಂದರೆ ಅದರಲ್ಲಿ 501 ರೂಪಾಯಿನ ಎತ್ತಿಟ್ಬಿಡೆ, ದೇವ್ರಿಗೆ ಹಾಕಬೇಕು, ಅರಿಸ್ಕೊಂಡಿದ್ದೀನಿ ಅಂತ ಹೇಳಿದಾಗ, ಬರೋದೇ ಅರ್ಧ ಸಂಬಳ, ಅದರಲ್ಲಿ 501 ರೂಪಾಯಿ ದೇವ್ರಿಗಲ್ವಾ ಬಿಡು ಅಂತ ಹೇಳಿ ಹೇಳ್ತಾಳೆ. ಅದಾದ್ಮೇಲೆ ಯಾಕೆ ಯೋಚನೆ ಮಾಡ್ತಾ ಇದೆಯಾ, ಏನಿಲ್ಲಮ್ಮ ತೆಗೆದುಕೊಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಸರಿ ಅಮ್ಮ ನಾನು ಬರ್ತೀನಿ ಅಂತ ಹೇಳಿದಾಗ, ಹುಷಾರು ಅಂತ ಹೇಳಿ ಕಳಿಸ್ತಾಳೆ. ಅವ್ರು ನಿಂತಿದ್ದವ್ರು ಹೊರಗಡೆ ಬರ್ತಾರೆ. ಅಮ್ಮ ಅಂತ ಹೇಳಿದಾಗ, ಏನಮ್ಮ ಹೂ ಬೇಕಾಗಿತ್ತಾ? ಹೌದಮ್ಮ ಬೇಕಾಗಿತ್ತು. ಯಾವ ಹೂವು? ಕಟ್ಟಿರೋ ಹೂವು, ಬಿಡಿ ಹೂವು, ಹಾರನ, ಮನೇಲೇನು ಫಂಕ್ಷನಾ, ಪೂಜೆನಾ ಅಂತ ಹೇಳಿ ಕೇಳ್ತಾರೆ. ಬಾರಮ್ಮ ಬನ್ನಿ ಒಳಗೆ ಅಂತ ಹೇಳಿ ಕರೆದಾಗ, ಹೌದಮ್ಮ ಬೇಕಾಗಿತ್ತು, ಈಗ ಹೋದ್ರಲ್ಲ ಅದೇ ಹೂವು. ಏನಮ್ಮ ಹೇಳ್ತಾ ಇದ್ದೀರಾ, ಅವರು ನಿಮ್ಮ ಮಗಳ? ಹೌದಮ್ಮ ನನ್ನ ಮಗಳೇನೆ, ನಾನು ತುಂಬ ದಿನದಿಂದ ನೋಡ್ತಾ ಇದ್ದೀನಮ್ಮ, ಸ್ಕೂಲು ಕಾಲೇಜಿಗೆಲ್ಲ ಹೋಗಿರೋದು ಅದೇನೆ, ಹೂ ಕಟ್ಟಿ ನಿನಗೆ ಸಹಾಯ ಮಾಡಿಕೊಂಡು ಓದಿ ಕೆಲಸಕ್ಕೂ ಹೋಗ್ತಾ ಇದ್ದಾಳೆ, ಇಂಥವಳನ್ನ ನನ್ನ ಮಗನಿಗೆ ತಂದ್ಕೋಬೇಕು ಅಂತ ಆಸೆಯಿಂದ ಕೇಳೋದಕ್ಕೆ ಬಂದಿದ್ದೀನಿ. ತಗೊಳ್ಳಿ, ಇದು ನನ್ನ ಮಗನ ಕಾರ್ಡು, ಇದರಿಂದ ನನ್ನ ಫೋನ್ ನಂಬರ್ ಇದೆ, ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಫೋನ್ ಮಾಡಿ, ಮುಂದಿನ ಮಾತುಕತೆ ಮುಂದುವರ್ಸೋಣ ಅಂತ ಹೇಳಿ ಹೋಗ್ತಾರೆ. ಸರಿ ಅಮ್ಮ ಆಗಲಿ, ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿ ಹೇಳ್ತಾರೆ. ಸರಿ ಅಂತ ಹೇಳಿ ಮೀನಾಗೆ ಫೋನ್ ಮಾಡ್ತಾಳೆ. ಹಲೋ ಹೇಳಮ್ಮ ಅಂತ ಹೇಳಿದಾಗ, ಮೀನಾ ಇವತ್ತು ನಮ್ಮ ಮನೆಗೆ ಒಬ್ಬರು ಬಂದಿದ್ರು ಕಣೆ, ನಮ್ಮ ಕನಕನ ನೋಡಿದಾರಂತೆ, ಅವ್ರ ಮಗನ ತಂದ್ಕೊಳ್ಳೋದಕ್ಕೆ ಅಂತ ಹೇಳಿ ಬಂದಿದ್ರು, ಅದಕ್ಕೆ ನೀವು ಮುಂದೆ ನಿಂತ್ಕೊಂಡು ಮಾಡಬೇಕು, ನೀವೇ ನಮ್ಮ ಮನೆಗೆ ಆಧಾರ ಅಲ್ವಾ, ಕಾರ್ಡ್ ಕೊಟ್ಟಿದ್ದಾರೆ, ಫೋನ್ ನಂಬರ್ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದಾಗ, ಸರಿ ಆಯ್ತಮ್ಮ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಿ ಮಾತಾಡ್ತೀನಿ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಾಳೆ. ಸರಿ ಅಂತ ಹೇಳಿ ಅವಳು ಕೂಡ ಫೋನ್ ಇಟ್ಟು ಖುಷಿ ಪಡ್ತಾ ಇರ್ತಾಳೆ. ಅದೇ ಟೈಮಿಗೆ ಸೂರ್ಯ ಗ್ಯಾರೇಜಿಗೆ ಬರ್ತಾನೆ. ಎಲ್ಲರೂ ಫ್ರೆಂಡ್ಸ್ ನಿಂತ್ಕೊಂಡಿರ್ತಾರೆ. ಏನ್ರು ಎಲ್ಲ ಈಗ ನಿಂತಿದ್ದೀರಾ, ಕೆಲಸ ಮಾಡಬೇಕು ಅಂತಂದರೆ ನಿಮ್ಗೊಂಥರ ಮೈಗಳ್ತಾನೆ ಅಲ್ವಾ ಅಂತ ಹೇಳಿದಾಗ, ಲೋ ಸೂರ್ಯ ಡ್ಯೂಟಿ ಬಿಡ್ತಾರೆ ಅಲ್ವೇನೋ ಹೋಗೋದು ಅಂತ ಹೇಳಿದಾಗ, ಹೌದೌದು, ಮೊದಲೆಲ್ಲ ಡ್ಯೂಟಿಗೆ ಹೋಗ್ಬೇಕಿದ್ರೆ ಕ್ಯಾಬ್ ಮಾಡ್ಕೊಂಡು ಹೋಗೋರು, ಈಗ ಕ್ಯಾಬ್ ಮಾಡೋದೇ ಒಂದು ಡ್ಯೂಟಿ ಆಗಿಬಿಟ್ಟಿದೆ ಅಲ್ವೇನೋ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಲೋ ಮೀನಾ, ಸೂರ್ಯ ಮೀನಾ ಸಿಸ್ಟರ್ ಬಂದರು, ಏನೋ ಅವಳ ಇಲ್ಲೇ ಬಂದು ಮನೇಲಿ ಟಾರ್ಚರ್ ತಡೆಯೋದಕ್ಕಾಗಲ್ಲ ಅಂತ ಬಂದರೆ ಇಲ್ಲಿಗೆ ಬಂದುಬಿಟ್ಲಾ ಅಂತ ಹೇಳ್ತಾರೆ. ಅವರೆಲ್ಲರೂ ಹಿಂದ್ಗಡೆ ಹಂಗೆ ವಾಪಸ್ ಹೋಗ್ಬಿಟ್ಟಿರ್ತಾರೆ. ಏನು ನಾನು ನಿಮಗೆ ಟಾರ್ಚರಾ? ನೀನು ಹಾಗೆಲ್ಲ ಗುರಾಯಿಸ್ಬಿಡಮ್ಮ, ನನ್ನ ಫ್ರೆಂಡ್ಸ್ ಇದ್ದಾರೆ, ನನ್ನ ತಮ್ಮದಿರು ನೋಡಲ್ಲಿ ಅಂತ ಹೇಳಿದಾಗ, ಎಲ್ಲಿದ್ದಾರೆ ನೀವು ನೋಡಿ, ಅಯ್ಯೋ ನನ್ನ ಮಕ್ಕಳೆಲ್ಲ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ, ಏನೋ ಬಾಯಮತಿಗಂತ ಬಿಡಮ್ಮ ಅಂತ ಹೇಳ್ತಾರೆ. ಆಗ ಬಂದರೆ ಇಲ್ಲಿ ಬೇಡಮ್ಮ ನೀನು ವಾಂಚ್ಬಿಡ್ತೀಯ, ಅಯ್ಯೋ ಏನೂ ಇಲ್ಲ ಬಾರೆಯೋ ಅಂತ ಹೇಳ್ತಾನೆ. ಏನು ಅಂತ ಹೇಳಿ ಕೇಳ್ತಾರೆ.
ಇವತ್ತು ನಮ್ಮ ಕನಕನ ಒಬ್ಬರು ನೋಡಿದ್ರಂತೆ. ನಮ್ಮ ಪರ್ಮಿಷನ್ ಇಲ್ದಾನೆ ಯಾವ ನನ್ನ ಮಗ ನೋಡ್ದ, ನಡಿ ಅವನಿಗೆ ಹೋಗಿ ಆಚೆ ಬರೋಣ. ಅಯ್ಯೋ ರೀ ಹಾಗಲ್ಲ ರೀ, ಮದುವೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಒಬ್ಬರು ಬಂದು ಕೇಳಿ ಅವ್ರ ಮಗಂಗೆ ತಂದ್ಕೋತೀವಿ ಅಂತ ಫೋನ್ ನಂಬರ್ ಎಲ್ಲ ಕೊಟ್ಟೋಗಿದ್ದಾರೆ. ಅದ್ರ ಬಗ್ಗೆ ನಾವು ಮಾತಾಡಬೇಕಾಗಿತ್ತು. ಏನೋ ನಾವು ಮಾತಾಡಬೇಕಾ? ಇಬ್ಬರೂ ಅವ್ರವ್ರು ಮಾತಾಡ್ಕೋಬೇಕು ಕಣೆ. ಮೆಣಸಿನ್ಕಾಯಿ ಹೊರಗಡೆ ನೋಡೋದಕ್ಕೆ ಕೆಂಪಗೆ ಚೆನ್ನಾಗಿರುತ್ತೆ, ಒಳಗಡೆ ಖಾರ, ಆದರೆ ಹಳಸಿನಣ್ಣು ಹೊರಗಡೆ ಮುಳ್ಳಿರುತ್ತೆ, ಒಳಗಡೆ ಸಿಹಿ ಇರುತ್ತೆ ಕಣೆ. ಹಾಗೆ ಮದುವೆ ಆಗೋರು ಇಬ್ಬರು ಮಾತಾಡ್ಕೋಬೇಕು, ಆಗ ನಾವು ಮುಂದುವರಿಯೋದು ಅಂತ ಹೇಳ್ತಾರೆ. ಹೌದಲ್ವಾ ಅಂತ ಹೇಳಿ ಸುಮ್ಮನಾಗ್ತಾಳೆ. ಈ ಕಡೆ ಮನೆಗೆ ಅವರು ಹುಡುಕೊಂಡು ಬಂದಿರ್ತಾರೆ. ಆಗ ಇವಳು ಬಂದು ಹೇಳ್ತಾ ಇರ್ತಾರೆ, ನೋಡಮ್ಮ ನೀನೀಗ ಮದುವೆ ಆಗಬೇಕು ಅಂತ ಹೇಳಿದಾಗ, ಬೇಡ ಈಗ ತಾನೇ ಹೋಗಿದ್ದೀನಿ ಕೆಲಸಕ್ಕೆ, ಇನ್ನೂ ಒಂದು ತಿಂಗಳು ಸಂಬಳ ಕೂಡ ಬಂದಿಲ್ಲ, ಆಗಲೇ ಮದುವೆ ಮಾಡ್ಕೊಂಡು ಹೋದರೆ ಈ ಮನೆಯಲ್ಲಿರೋ ಸಾಲ ಎಲ್ಲ ಯಾರು ತೀರಿಸ್ತಾರೆ ಅಂತ ಹೇಳಿದಾಗ, ನೋಡಮ್ಮ ನೀನು ಹೇಳ್ತಾ ಇರೋ ಮಾತು ನಿಜನೇ, ಸಂಬಂಧ ಮುಖ್ಯ ಕಣೆ, ಆಮೇಲೆ ಎಲ್ಲ ವ್ಯವಹಾರ ನೋಡ್ಕೋಬೋದು ಅಂತ ಹೇಳಿದಾಗ, ಅತ್ತೆ ಹೇಳ್ತಾ ಇರೋ ಮಾತು ನಿಜ. ಅಲ್ಲ ಬಾವ, ಇಬ್ಬರು ಹೇಳ್ತಾ ಇರೋದಕ್ಕೂ ನಿಜ ಸತ್ಯ ಅಂತ ಹೇಳ್ತಾನೆ ಇದ್ದೀರಾ, ಯಾರಾದರೂ ಒಬ್ಬರು ಹೇಳ್ತಾ ಇರೋದನ್ನ ಒಪ್ಕೊಳ್ಳಿ ಅಂತ ಹೇಳಿದಾಗ, ಹೌದಲ್ವಾ ನೋಡಮ್ಮ ಕನಕ, ಇವಾಗ ನೀನು ಮದುವೆ ಆಗಿ ಹೋದರೆ ಇನ್ನು ಮಂಜು ಓದಿ ಕೆಲಸ ಮಾಡಿ ಏನಾದ್ರು ಮಾಡಬೇಕು ಅಂತ ಅಂದರೆ 1 ವರ್ಷ ಬೇಕಾಗುತ್ತೆ. ಅಲ್ಲಿವರೆಗೂ ಮನೆ ಜವಾಬ್ದಾರಿನ ನಾನು ನೋಡ್ಕೋತೀನಿ, ಆಗ್ಬೋದಾ ಅಂತ ಹೇಳಿದಾಗ, ಭಾವ ನಿಮಗೆ ಯಾಕೆ ಅಂತ ಹೇಳಿದಾಗ, ನೋಡಮ್ಮ ಈ ಮನೆ ಮಗ ನಾನು ಈ ಮನೆ ಜವಾಬ್ದಾರಿ ತಗೊಳ್ಳೋದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳಿದಾಗ, ಈಗ ಈ ಅಳಿಯಂದ್ರು ಈ ಮಾತು ಹೇಳಿರೋದನ್ನ ನಾನು ಒಪ್ಕೋತೀನಿ ಅಂತ ಹೇಳ್ತಾರೆ ಅವರಮ್ಮ. ಆಗ ಸರಿ ಆಯಿತು, ಹಾಗಿದೆ ನಾನು ಒಪ್ಕೋತೀನಿ ಅಂತ ಹೇಳಿ ಅಲ್ಲಿಂದ ಕನಕ ಹೋಗ್ತಾಳೆ. ಆಗ ಸರಿ ಹೋಗಿ ರೆಡಿ ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ. ಅತ್ತೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಹೇಳಿದಾಗ, ನಿಮ್ಮ ಥ್ಯಾಂಕ್ಸ್ ಬೇಡತ್ತೆ, ನನಗೆ ಒಂದೊಳ್ಳೆ ಕಾಫಿ ಅಂತ ಹೇಳಿದಾಗ, ಈಗಲೇ ಮಾಡ್ಕೊಂಡು ಬರ್ತೀನಿ ಅಳಿ ಅಂದರೆ ಅಂತ ಹೇಳಿ ಹೋಗ್ತಾಳೆ. ಸರಿ ಅಂತ ಹೋಗಿದ ತಕ್ಷಣವೇ ಅವರು ಕೂಡ ಗಂಡಿನ ಮನೆಯವ್ರು ಬರ್ತಾರೆ. ಅತ್ತೆ ಇವ್ರು ಬಂದರು ಬರತ್ತೆ ಅಂತ ಹೇಳಿ ಚೇರೆಲ್ಲನೂ ಇಡ್ತಾರೆ. ಆಗ ಸರಿ ಅಂತ ಹೇಳಿ ಎಲ್ಲರೂ ಕೂಡ ಬರ್ತಾರೆ. ಆಗ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ ಅಂತ ಹೇಳಿ ಮೀನಾ ತೊಗೊಂಡು ಬಾರಮ್ಮ, ಕರ್ಕೊಂಡು ಬಾ ಅವಳನ್ನ ಅಂತ ಹೇಳಿ ಹೇಳಿದಾಗ ಕರ್ಕೊಂಡು ಬರ್ತಾಳೆ. ಇವಳೇ ನನ್ನ ಮಗಳು ಕನಕ, ಇವರು ನಮ್ಮ ಅಳಿಯಂದ್ರು ಸೂರ್ಯ ಅಂತ ಹೇಳಿ, ಇವಳು ನಾನು ಮೊದಲನೇ ಮಗಳು, ಇವಳು 2ನೇವಳು ಅಂತ ಹೇಳ್ತಾರೆ. ಆಗ್ಲಮ್ಮ ಸಂತೋಷ, ನಿಮ್ಮ ಮಗಳನ್ನ ನೋಡಿ ನಮ್ಮ ಮನೆಗೆ ಸೊಸೆಯಾಗಿ ಬಂದರೆ ಹೀಗೆ ಇರಬೇಕು ಅಂತ ಅಂದ್ಕೊಂಡೆ. ಚಿಕ್ಕಂದಿನಿಂದ ಮನೆಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾಳೆ, ಅದು ಅಲ್ಲದೆ ಇವಾಗ ಕೆಲಸಕ್ಕೆ ಸೇರಿಕೊಂಡು ನಿಮ್ಮನ್ನು ಸಾಕ್ತಾ ಇದ್ದಾಳೆ. ನಮಗೆ ಹೊರಗಡೆ ಹೋಗಿ ಕೆಲಸ ಮಾಡೋದೆಲ್ಲ ಏನೂ ಬೇಡ, ನಮ್ಮ ಮನೆಯಲ್ಲಿ ಚೆನ್ನಾಗಿದ್ದರೆ ಸಾಕು ಅಂತ ಹೇಳ್ತಾರೆ. ಆಗ್ಲಮ್ಮ ಅಂತ ಹೇಳಿ ಹೇಳ್ತಾಳೆ. ಆಮೇಲೆ ಇನ್ನೇನು ಹುಡುಗ ಅವನು ಏನೋ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಅಂತ ಹೋಗಿದ್ದಾನಮ್ಮ, ಅವ್ನು ಬರೋದಕ್ಕಾಗಿಲ್ಲ, ಅವ್ನ ಫೋಟೋ ಇದೆ ನೋಡಿ ಅಂತ ಹೇಳಿ ತೋರಿಸ್ತಾರೆ. ಫೋಟೋ ಕೊಡಿಲಿ ನೋಡಮ್ಮ ಇವನೇ ಹುಡುಗ ಅಂತ ಹೇಳಿದಾಗ, ಬಾವಾ ಅಂತ ಹೇಳ್ತಾಳೆ. ಇನ್ನು ರೇಗ್ಸೋದಕ್ಕೆ ಸಿಗೋದು ಇದೊಂದೇ ಒಳ್ಳೆ ಚಾನ್ಸ್ ಕಣಮ್ಮ, ಇದನ್ನ ಬಿಟ್ಬಿಡ್ತೀವಾ, ತಗೋ ನೋಡು ಅಂತ ಹೇಳಿ ಹೇಳ್ತಾನೆ. ಆಗ ಬಾವಾ ಅಂತ ಹೇಳಿ ಅವಳು ಕೂಡ ತುಂಬಾ ನಾಚಿಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡ್ತಾಳೆ. ಸರಿ ಅಮ್ಮ ಆಯಿತು, ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನೀವು ನಮ್ಮ ಮನೆಗೆ ಬರ್ಬೋದು, ಮುಂದಿನ ಮಾತುಕತೆನ ಮುಂದುವರ್ಸೋಣ ಅಂತ ಹೇಳಿದಾಗ, ಆಗಲಿ ರಾಯರೇ ಬರ್ತೀವಿ ಅಂತ ಹೇಳಿ ಹೇಳ್ತಾರೆ. ಅವರೆಲ್ಲರೂ ಕೂಡ ಹೋಗ್ತಾರೆ. ಆಗ ಅಂತೂ ನಮ್ಮ ಕನಕನ ಮದುವೆ ಫಿಕ್ಸ್ ಆಯಿತು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಕನಕ ಬೇಜಾರು ಮಾಡಿಕೊಂಡು ಮೀನನ್ನ ನೋಡ್ತಾ ಇರ್ತಾಳೆ. ಇದಿಷ್ಟು ಮಂಗಳವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.